ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 100ಕ್ಕೂ ಅಧಿಕ ಪ್ರಶ್ನೆಗಳನ್ನು ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು ಹಿಂದಿನ ವಿಡಿಯೋಗಳಲ್ಲಿ ಪದೇ ಪದೇ ಕೇಳಲಾಗಿರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಕೆಳಗಿನ ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಯಮತ್ತೂರು ನಗರವನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸ್ಥಳವು ಜವಳಿ ಉದ್ಯಮಕ್ಕೆ ಪ್ರಮುಖವಾಗಿದೆ? ಜವಳಿ ಅಥವಾ ಬಟ್ಟೆ ಉದ್ಯಮಕ್ಕೆ ಫೇಮಸ್ ಆಗಿರುವಂತಹ ಪ್ಲೇಸ್ ಯಾವುದು ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಸೂರತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವದ ಅತ್ಯಂತ ನೈತಿಕ ಕಂಪನಿ ಎಂದು ಗುರುತಿಸಲ್ಪಟ್ಟಂತ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಟಾಟಾ ಸ್ಟೀಲ್. ಹೈಯೆಸ್ಟ್ ಎಥಿಕಲ್ ಕಂಪನಿ ಇನ್ ದ ವರ್ಲ್ಡ್, ಟಾಟಾ ಸ್ಟೀಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್ ಎಲ್ಲಿದೆ? ಸರಿಯಾದ ಉತ್ತರ ಇದು ಭದ್ರಾವತಿಯಲ್ಲಿ ಇರುವಂಥದ್ದು. VSIL ಅಂತ ಕರಿತೀವಿ, ವಿಶ್ವೇಶ್ವರಯ್ಯ ಸ್ಟೀಲ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್, ಸ್ಟೀಲ್ ಅಂಡ್ ಐರನ್ ಲಿಮಿಟೆಡ್. ಭಾರತದಲ್ಲಿ ಈಗ ಪ್ರಮುಖ ವಿದ್ಯುತ್ ಉತ್ಪಾದನೆಯ ಮೂಲ ಯಾವುದು? ಸರಿಯಾದ ಉತ್ತರ ಥರ್ಮಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥರ್ಮಲ್ ಅಥವಾ ಕೋಲ್, ಕಲ್ಲಿದ್ದಲಿನಿಂದ ಪಡೆಯುವಂಥ ವಿದ್ಯುತ್ ಶಕ್ತಿ ಭಾರತದಲ್ಲಿ 49% ಇದೆ. ಇವುಗಳಲ್ಲಿ ಯಾವುದು ಕೋರ್ ಇಂಡಸ್ಟ್ರಿಯ ಅಡಿಯಲ್ಲಿ ಬರೋದಿಲ್ಲ? ಸರಿಯಾದ ಉತ್ತರ ಚಿನ್ನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸಲು ಭಾರತಕ್ಕೆ ಯಾವ ದೇಶ ಸಹಾಯ ಮಾಡಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, USA. ಸ್ನೇಹಿತರೆ, ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನ ಕೈಗಾರಿಕೆಗಳ ಯೋಜನೆ ಅಂತಲೂ ಕಡೆ ಕರಿತೀವಿ. ಆ ಸಂದರ್ಭದಲ್ಲಿ ಗ್ರೇಟ್ ಬ್ರಿಟನ್, ರಷ್ಯಾ ಮತ್ತು ಜರ್ಮನಿ ಭಾರತದಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸೋದಕ್ಕೆ ಸಹಾಯ ಮಾಡ್ತವೆ. ಬಟ್ USA ಯಾವುದೇ ರೀತಿ ಸಹಾಯ ಮಾಡಿರಲಿಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊಟ್ಟ ಮೊದಲ ಕೈಗಾರಿಕಾ ನೀತಿ ಘೋಷಣೆಯಾದ ವರ್ಷ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಭಾರತದಲ್ಲಿ ಮೊಟ್ಟ ಮೊದಲ ಕೈಗಾರಿಕಾ ನೀತಿ ಘೋಷಣೆಯಾದ ವರ್ಷ? ಸರಿಯಾದ ಉತ್ತರ 1948. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉತ್ಪನ್ನದ ಅಂತಿಮ ಜೋಡಣೆ ಸಲುವಾಗಿ ಪ್ರತ್ಯೇಕ ಘಟಕಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳಿಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಅನುಸಂಗಿಕ ಅಥವಾ ಅಧೀನ ಕೈಗಾರಿಕೆಗಳು ಅಂತ ಕರಿತೀವಿ. ಅಧೀನ ಕೈಗಾರಿಕೆಗಳು ಅಥವಾ ಇನ್ನೊಂದು ಹೆಸರಿದೆ ಅದಕ್ಕೆ, ಅನುಸಂಗಿಕ ಕೈಗಾರಿಕೆ. ಅನುಸಂಗಿಕ ಕೈಗಾರಿಕೆ ಅಂದ್ರೇನು? ಉತ್ಪನ್ನದ ಅಂತಿಮ ಜೋಡಣೆ ಸಲುವಾಗಿ ಪ್ರತ್ಯೇಕ ಘಟಕಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳು. ಕೆಳಗಿನವುಗಳಲ್ಲಿ ಯಾವುದು ಕೈಗಾರಿಕಾ ಕೆಲಸಗಾರರ ಕಾರ್ಮಿಕ ಸಂಘಟನೆ ಅಲ್ಲ? ಸರಿಯಾದ ಉತ್ತರ BKU, ಇದು ಕಾರ್ಮಿಕ ಸಂಘಟನೆ ಅಲ್ಲ. INTUS, BMS ಮತ್ತು HMSಗಳು ಕಾರ್ಮಿಕ ಸಂಘಟನೆಗಳಾಗಿವೆ. ಕಾರ್ಮಿಕ ಸಂಘಟನೆಗಳು. ಯಾವುದು ಅಲ್ಲ ಅಂತ ಕೇಳಿದ್ರೆ BKU ಅಲ್ಲ. ಕೇಂದ್ರೀಯ ಶೇಖರಣಾ ಮಳಿಗೆ ನಿಗಮ ಸ್ಥಾಪನೆಯಾದ ದಿನಾಂಕ ಯಾವುದು? ಸರಿಯಾದ ಉತ್ತರ ಮಾರ್ಚ್ 2, 1957. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸ್ಥಳದಲ್ಲಿ ಭಾರಿ ವಾಹನ ಕಾರ್ಖಾನೆ ಇದೆ? ಸರಿಯಾದ ಉತ್ತರ ಔದ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೂರ್ಕೆಲಾ ಉಕ್ಕಿನ ಕೈಗಾರಿಕೆಯನ್ನು ಯಾವ ದೇಶದ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಜರ್ಮನಿ. ನಾನು ಆಗಲೇ ಹೇಳಿದೆ, ಎರಡನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಭಾರತದಲ್ಲಿ 3 ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು. 3 ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು. ಸೊ ರೂರ್ಕೆಲಾದಲ್ಲಿ ಸ್ಥಾಪಿಸಲಾದಂತಹ ಉಕ್ಕಿನ ಕೈಗಾರಿಕೆ ಜರ್ಮನಿ ಸಹಕಾರದೊಂದಿಗೆ, ಸರ್ಕಾರದ ಸಹಕಾರದೊಂದಿಗೆ ಸ್ಥಾಪಿಸಲಾದಂತಹ ಒಂದು ಕೈಗಾರಿಕೆ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಲಾಯಿ ಉಕ್ಕಿನ ಕೈಗಾರಿಕೆಯನ್ನು ಯಾವ ದೇಶದ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ರಷ್ಯಾ ಸರ್ಕಾರ. ದುರ್ಗಾಪುರ ಉಕ್ಕಿನ ಕೈಗಾರಿಕೆಯನ್ನು ಯಾವ ದೇಶದ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಬ್ರಿಟನ್.
ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರಿಟನ್ ಸಹಕಾರದೊಂದಿಗೆ ದುರ್ಗಾಪುರದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪಿಸಲಾಯಿತು. ಓಬ್ರಾ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಓಬ್ರಾ ಅಂದರೆ ಥರ್ಮಲ್ ಪವರ್ ಸ್ಟೇಷನ್. ಇದು ಒಂದು ಥರ್ಮಲ್ ಪವರ್ ಸ್ಟೇಷನ್ ಆಗಿದೆ. ರಾಜಮಂಡ್ರಿ ಕಾಗದ ಕೈಗಾರಿಕಾ ಸ್ಥಾಪನೆ ಕಾರ್ಖಾನೆ ಎಲ್ಲಿದೆ? ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ರಾಜಮಂಡ್ರಿ ಇರೋದು ಆಂಧ್ರ ಪ್ರದೇಶದಲ್ಲಿ. ರಾಜಮಂಡ್ರಿಯಲ್ಲಿ ಏನಿದೆ? ಕಾಗದ ಕೈಗಾರಿಕಾ ಕಾರ್ಖಾನೆ ಇದೆ. ಪ್ರಸ್ತುತ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕಕ್ಕೆ ಆಧಾರಭೂತವಾದ ವರ್ಷ ಯಾವುದು? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕಕ್ಕೆ ಆಧಾರವಾದಂಥ ವರ್ಷ ಯಾವುದು ಕೇಳಿದ್ರೆ 2011-12. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. ಸರಿಯಾದ ಉತ್ತರ ಕಾಫಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾಫಿಯ ಉತ್ಪಾದನೆಯಲ್ಲಿ ಕರ್ನಾಟಕದಲ್ಲಿ ಭಾರತದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಕೆಳಗಿನ ಯಾರು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡ್ತಾರೆ? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಮೂಲ ಶಿಕ್ಷಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಿದರು. ಕರ್ನಾಟಕದಲ್ಲಿ ಇರುವ ಕಾಗದ ಕಾರ್ಖಾನೆಗಳ ಸರಿಯಾದ ಪಟ್ಟಿ ಯಾವುದು? ಸರಿಯಾದ ಉತ್ತರ ಭದ್ರಾವತಿ, ಮಂಡ್ಯ ಮತ್ತು ದಾಂಡೇಲಿ. ಮಂಡ್ಯ ಮತ್ತು ಭದ್ರಾವತಿ. ಕೆಳಗಿನ ಯಾವ ಸ್ಥಳವು ಮರದ ಕೆತ್ತನೆಗೆ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ತಿರುವನಂತಪುರಂ. ತಿರುವನಂತಪುರಂನಲ್ಲಿ ಅದ್ಭುತವಾದ ಮರದ ಕೆತ್ತನೆ ಕೆಲಸ ಆಗತ್ತೆ. ಕೆಳಗಿನ ಯಾವ ಸ್ಥಳವು ಜೇಡಿ ಮಣ್ಣಿನ ಕುಂಬಾರಿಕೆಗೆ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಮಿರ್ಜಾಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಸಿರು ಆಹಾರ ಉದ್ಯಾನವನ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವುದು ಎಲ್ಲಿ? ಸರಿಯಾದ ಉತ್ತರ ಬಾಗಲಕೋಟೆಯಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾಗಲಕೋಟೆಯಲ್ಲಿ ಹಸಿರು ಆಹಾರ ಉದ್ಯಾನವನ ಲಿಮಿಟೆಡ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಕೆಳಗಿನ ಯಾವ ನಗರವು ಹಡಗು ನಿರ್ಮಾಣ ಕೈಗಾರಿಕೆಗೆ, ಶಿಪ್ ಬಿಲ್ಡಿಂಗ್ ಯಾರ್ಡ್ ಅಂತೀವಲ್ಲ, ಅದಕ್ಕೆ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ಕೊಚ್ಚಿನ್. ಕೇರಳದ ಕೊಚ್ಚಿನ್ ಇದೆಯಲ್ಲ, ಕೇರಳದ ಕೊಚ್ಚಿನ್ ಶಿಪ್ ಬಿಲ್ಡಿಂಗ್ ಯಾರ್ಡ್. ಶಿಪ್ ಬಿಲ್ಡಿಂಗ್ ಯಾರ್ಡ್ ಅಥವಾ ಹಡಗು ನಿರ್ಮಾಣ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ. ಪ್ರಪಂಚದ ಅತಿದೊಡ್ಡ ರೈತ ಸಹಕಾರಿ ಯಾವುದು? ಸರಿಯಾದ ಉತ್ತರ ಇಫ್ಕೋ. IFFCO ಇಫ್ಕೋ. ಇದು ಪ್ರಪಂಚದ ಅತ್ಯಂತ ದೊಡ್ಡ ರೈತ ಸಹಕಾರಿ ಸಂಘವಾಗಿದೆ. ಭಾರತೀಯ ಕಂಪನಿ ಕಾಯ್ದೆ ಜಾರಿ ಮಾಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1956. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಜೀಂ ಪ್ರೇಮ್ಜಿ ಅವರು ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ವಿಪ್ರೋ. ಅಜೀಂ ಪ್ರೇಮ್ಜಿ ವಿಪ್ರೋ ಕಂಪನಿಗೆ ರಿಲೇಟೆಡ್ ಆಗಿದ್ದಾರೆ. ಭಾರತೀಯ ಆಹಾರ ನಿಗಮವನ್ನು ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1965. 1965. ಜಮ್ಶೆಡ್ಪುರದಲ್ಲಿ ಯಾವ ವರ್ಷದಲ್ಲಿ ಟಿಸ್ಕೋ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿಯನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ 1904ರಲ್ಲಿ. ಟಿಸ್ಕೋ ಅಂದರೆ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ. ಹಸಿರು ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ? ಹಸಿರು ಕಾರ್ಯಾಚರಣೆ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತೇಳಿ? ಸರಿಯಾದ ಉತ್ತರ ಹಸಿರು ಕಾರ್ಯಾಚರಣೆ ಇದೆಯಲ್ಲ, ಇದು ತೋಟಗಾರಿಕಾ ಬೆಳೆಗಳಿಗೆ ಉತ್ತಮ ಲಾಭದಾಯಕ ಬೆಲೆಯನ್ನು ನೀಡುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಕಾಫಿ. ಬೆಳೆಯು ನಷ್ಟವಾದಾಗ ರೈತರಿಗೆ ನೀಡುವ ಭರವಸೆಯನ್ನ ಈ ರೀತಿ ಕರೀತಾರೆ? ಸರಿಯಾದ ಉತ್ತರ ಬೆಳೆ ವಿಮೆ ಅಂತ ಕರೀತಾರೆ. ಬೆಳೆ ಹಾನಿಯಾದರೆ ಅದರ ನಷ್ಟವನ್ನು ತುಂಬಿಕೊಡೋದಕ್ಕೆ ಬೆಳೆ ವಿಮೆ ಅಂತೀವಿ. ಉಣ್ಣೆ ಮತ್ತು ತುಪ್ಪದ ಉತ್ಪನ್ನಗಳು ಇದರ ಗುಣಮಟ್ಟವನ್ನು ತಿಳಿಸುವ ಮುದ್ರೆ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಆಪ್ಷನ್ ಸಿ ಆಗ್ಮಾರ್ಕ್.
ಆಗ್ಮಾರ್ಕ್. ಕರ್ನಾಟಕದಲ್ಲಿ ಭೂ ಹಿಡುವಳಿಯ ಮೇಲೆ ಪರಿಮಿತಿಯನ್ನು ಜಾರಿಗೆ ತಂದ ವರ್ಷ ಯಾವುದು? ಸರಿ ಉತ್ತರ 1972. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈತರಿಗೆ ನೆರವನ್ನು ನೀಡಬೇಕಾಗಿ ಭೂವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಲೋಕಾರ್ಪಣೆ ಮಾಡಿದ ಮೊಬೈಲ್ ಆ್ಯಪ್ ಯಾವುದು? ಸರಿ ಉತ್ತರ ಮೇಘದೂತ್. ಮೇಘದೂತ್ ಅನ್ನುವಂಥ ಆ್ಯಪನ್ನು ಕೇಂದ್ರೀಯ ಪರಿಸರ ಮತ್ತು ವಿಜ್ಞಾನಕ್ಕೆ ರಿಲೇಟೆಡ್ ಆಗಿರುವಂಥ ಸಚಿವರಾದ ಹರ್ಷವರ್ಧನ್ ಅವರು ಇದನ್ನು ಲಾಂಚ್ ಮಾಡ್ತಾರೆ. ಅಧಿಕ ಇರುವ ತಳಿ ವೈವಿಧ್ಯತೆಗಳ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1966. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚು ಭೂಮಿ ಕೃಷಿಗೆ ಒಳಪಟ್ಟ ರಾಜ್ಯ ಯಾವುದು? ಸರಿ ಉತ್ತರ ಯುಪಿ, ಉತ್ತರ ಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಭೂಮಿ ಕೃಷಿಗೆ ಒಳಪಟ್ಟ ರಾಜ್ಯವಾಗಿದೆ. ಈ ಕೆಳಗಿನ ಯಾವ ಬೆಳೆಯನ್ನು ಭಾರತ ಅತಿ ಹೆಚ್ಚು ಉತ್ಪಾದಿಸಿ ಹಾಗೆ ಅನುಭವಿಸಿ ಮತ್ತು ಆಮದು ಮಾಡಿಕೊಳ್ಳುತ್ತದೆ? ಸರಿ ಉತ್ತರ ದ್ವಿದಳ ಧಾನ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತಕ್ಕಾವಿ ಸಾಲದ ಅರ್ಥ ಏನು? ತಕ್ಕಾವಿ ಸಾಲ ಅಂದ್ರೆ ಅದರ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಕೃಷಿಗಾಗಿ ಕಡಿಮೆ ಬಡ್ಡಿ ದರದಲ್ಲಿ ನೀಡುವಂತಹ ಅಲ್ಪಾವಧಿ ಸಾಲಕ್ಕೆ ತಕ್ಕಾವಿ ಸಾಲ ಅಂತ ಕರಿತೀವಿ. ರೈತನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಕೃಷಿ ಉತ್ಪನ್ನಗಳ ಭಾಗವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಾರಾಟ ಮಾಡಬಹುದಾದ ಹೆಚ್ಚುವರಿ ಅಂತ ಕರಿತೀವಿ. ಕರ್ನಾಟಕವನ್ನು ಎಷ್ಟು ಕೃಷಿ ವಾಯುಗುಣ ವಲಯವನ್ನಾಗಿ ವಿಂಗಡಿಸಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ 10 ಕೃಷಿ ವಾಯುಗುಣ ವಲಯವನ್ನಾಗಿ ಕರ್ನಾಟಕವನ್ನು ವಿಂಗಡಿಸಲಾಗಿದೆ. ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಳ್ಳಲು ಕೃಷಿದಾರರಲ್ಲದವರು ಹೊಂದಿರಬೇಕಾದ ಆದಾಯದ ಮಿತಿ ಏನು? ಸರಿಯಾದ ಉತ್ತರ 25 ಲಕ್ಷ ರೂಪಾಯಿಗಳು. ಆಗ್ಮಾರ್ಕ್ ಮುದ್ರೆಯನ್ನು ಇವುಗಳ ಮೇಲೆ ಹಾಕಲಾಗಿರುತ್ತೆ? ಸರಿಯಾದ ಉತ್ತರ ಶ್ರೇಣೀಕೃತ ಕೃಷಿ ಸರಕುಗಳು. ಶ್ರೇಣೀಕೃತ ಕೃಷಿ ಸರಕುಗಳ ಮೇಲೆ ಆಗ್ಮಾರ್ಕ್ ಮುದ್ರೆಯನ್ನು ಹಾಕಿರ್ತಾರೆ. ಭಾರತದಲ್ಲಿ ಕೆಳಗಿನ ಯಾವ ರಾಜ್ಯವು ತಲಾ ಅತ್ಯಧಿಕ ಹಾಲಿನ ಲಭ್ಯತೆಯನ್ನು ಹೊಂದಿದೆ? ಸರಿಯಾದ ಉತ್ತರ ಪಂಜಾಬ್ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುರುಗೇಶ್ ಕುರಿಯನ್ ಅವರ ಆನಂದ್ ಮಾದರಿಗಳನ್ನು ಪುನರಾವರ್ತಿಸಲು ಬೆಂಬಲ ನೀಡಿದ ಭಾರತದ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ನೀತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕೃಷಿ ಸಾಮಗ್ರಿಗಳಿಗೆ ಸಂಬಂಧಿಸಿದೆ. ಕನಿಷ್ಠ ಬೆಂಬಲ ಬೆಲೆ. ಕೈಗಾರಿಕಾ ಉತ್ಪನ್ನದ ಸೂಚ್ಯಂಕವನ್ನು ಕೆಳಗಿನ ಯಾವ ವಲಯಕ್ಕಾಗಿ ಲೆಕ್ಕ ಮಾಡಲಾಗದು? ಸರಿಯಾದ ಉತ್ತರ ಕೃಷಿ ವಲಯಕ್ಕಾಗಿ ಲೆಕ್ಕ ಮಾಡಕ್ಕೆ ಆಗಲ್ಲ. ಕೆಳಗಿನ ಯಾರು ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮೆಹಬೂಬ್ ಉಲ್ಲಕ್. ಪಾಕಿಸ್ತಾನದವರು ಇವರು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಈ ಪರಿಕಲ್ಪನೆ ಪರಿಚಯಿಸಿದರು. ವಿಶ್ವ ಅಭಿವೃದ್ಧಿ ವರದಿಯನ್ನು ವಾರ್ಷಿಕವಾಗಿ ಪ್ರಕಟಣೆ ಮಾಡುವವರು ಯಾರು? ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ, ಇದು ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟ ಮಾಡುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಣ ಮಟ್ಟದ ಸೂಚಕವಲ್ಲ? ಸರಿಯಾದ ಉತ್ತರ ಸಾಮಾನ್ಯ ಜೀವಿತಾವಧಿ. ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿಯ ಮೊದಲ ವರದಿಯನ್ನು ಸಿದ್ಧಪಡಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1999. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾನವ ಅಭಿವೃದ್ಧಿ ಸೂಚ್ಯಂಕದ ಲೆಕ್ಕಾಚಾರದಲ್ಲಿ ಕೆಳಗಿನ ಯಾವ ಅಂಶ ಮುಖ್ಯ ಅಲ್ಲ? ಸರಿಯಾದ ಉತ್ತರ ತಲಾ ವಾರ್ಷಿಕ ಆದಾಯ ಇಂಪಾರ್ಟೆಂಟ್ ಅಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇರುವಂತಹ ದೇಶ ಯಾವುದು? ಸರಿಯಾದ ಉತ್ತರ ಡೆನ್ಮಾರ್ಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಳಕೆದಾರರ ಬೆಲೆ ಸೂಚ್ಯಂಕದಲ್ಲಿ ಯಾವ ಬಾಬ್ತು ಹೆಚ್ಚಿನ ತೂಕವನ್ನು ಹೊಂದಿದೆ? ಸರಿಯಾದ ಉತ್ತರ ಆಹಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಸುದರ್ಶನ್ ಸೇನ್ ಸಮಿತಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಸ್ತಿ ಪುನರ್ ನಿರ್ಮಾಣ ಕಂಪನಿಗಳು. ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸುದರ್ಶನ್ ಸೇನ್ ಕಮಿಟಿ. ಡೀಸೆಲ್ ಮತ್ತು ಅಡುಗೆ ಇಂಧನದ ಬೆಲೆ ನಿಗದಿ ಮಾಡುವ ವಿಧಾನ ಕ್ರಮವನ್ನು ಸಲಹೆ ಮಾಡಲು ಯಾವ ಸಮಿತಿ ರಚಿಸಲಾಯಿತು? ಸರಿಯಾದ ಉತ್ತರ ಕಿರೀಟಿ ಪಾರಿಕ್ ಸಮಿತಿ. ಇದು ಯಾವುದಕ್ಕೆ ರಿಲೇಟೆಡ್ ಆಗಿದ್ದು? ಡೀಸೆಲ್ ಮತ್ತು ಅಡುಗೆ ಇಂಧನದ ಬೆಲೆ ನಿಗದಿ ಮಾಡುವ ವಿಧಾನ ಅಥವಾ ಕ್ರಮವನ್ನು ಸಲಹೆ ಮಾಡುವಂತ ಒಂದು ಸಮಿತಿಯಾಗಿದೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಭಾರತ ಸರ್ಕಾರದಿಂದ ಯಾವ ಸಮಿತಿಯನ್ನು ನೇಮಿಸಲಾಯಿತು? ಸರಿಯಾದ ಉತ್ತರ ಅಶೋಕ ದಳವಾಯಿ ಸಮಿತಿ. ರೈತರ ಆದಾಯ ದ್ವಿಗುಣಗೊಳಿಸಲು ಈ ಒಂದು ಸಮಿತಿಯನ್ನು ನೇಮಕ ಮಾಡಲಾಯಿತು. ಯಾವ ಸಮಿತಿಯು RBIನ ಹೆಚ್ಚುವರಿ ನಿಧಿ ಸರ್ಪ್ಲಸ್ ಫಂಡ್ಸ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದೆ? ಸರಿಯಾದ ಉತ್ತರ ಬಿಮಲ್ ಜಲನ್ ಸಮಿತಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತದ ರಾಕೇಶ್ ಮೋಹನ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೂಲ ಸೌಕರ್ಯ ಅಭಿವೃದ್ಧಿಗೆ ರಿಲೇಟೆಡ್ ಆಗಿದೆ. ಇದು ರಾಕೇಶ್ ಮೋಹನ್ ಸಮಿತಿ. ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಷರತ್ತುಗಳನ್ನು ಪರಿಶೀಲಿಸಲು ಯಾವ ವರ್ಷದಲ್ಲಿ ರಾಯಲ್ ಆಯೋಗವನ್ನು ನೇಮಕ ಮಾಡಲಾಯಿತು? ರಾಯಲ್ ಆಯೋಗ ಯಾವುದಕ್ಕೆ ನೇಮಕ ಮಾಡಿದ್ದು? ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕ ಷರತ್ತುಗಳನ್ನು ಪರಿಶೀಲನೆ ಮಾಡೋದಕ್ಕೆ. ಯಾವ ವರ್ಷದಲ್ಲಿ ಹಾಗಾದ್ರೆ? ಸರಿ ಉತ್ತರ 1926, 1926ರಲ್ಲಿ. ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಆದಾಯದ ಬಹುಮೊತ್ತದ ಮೂಲ ಯಾವುದು? ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಹಣ ಯಾವ ಮೂಲದಿಂದ ಬರುತ್ತೆ ಅಂತ. ಸರಿಯಾದ ಉತ್ತರ ಸೇವಾ ವಲಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ರಾಷ್ಟ್ರೀಯ ವರಮಾನದ ಅಂದಾಜುಗಳನ್ನು ಕ್ರೋಢೀಕರಣ ಮಾಡುವವರು ಯಾರು? ಸರಿಯಾದ ಉತ್ತರ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಪ್ರಸ್ತುತ ರಾಷ್ಟ್ರೀಯ ದೇಶೀಯ ಉತ್ಪನ್ನವನ್ನು ಯಾವ ಮೂಲ ಬೆಲೆಗೆ ಮಾಪನ ಮಾಡಲಾಗುತ್ತೆ? ಸರಿಯಾದ ಉತ್ತರ 2011-12. ಆದಾಯದ ಅಸಮಾನತೆಯನ್ನು ಇದರಿಂದ ಮಾಪನ ಮಾಡಬಹುದು. ಸರಿ ಉತ್ತರ ಗಿನಿ ಲೋರೆಂಜ್ ಅನುಪಾತ. ಇದರಿಂದ ಆದಾಯದ ಅಸಮಾನತೆಯನ್ನು ಮಾಪನ ಮಾಡಬಹುದಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಫ್ತು ಮಾಡೋದಕ್ಕಾಗಿ ಸರಕುಗಳನ್ನು ಉತ್ಪಾದಿಸುವ ಸಂಸ್ಥೆಗಳಿಗೆ ಖಾತರಿಯನ್ನು ನೀಡುವ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ ಎಕ್ಸಿಮ್ ಬ್ಯಾಂಕ್. ಎಕ್ಸಿಮ್ ಅಂದ್ರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್. ಈ ಕೆಳಕಂಡವುಗಳಲ್ಲಿ ಯಾವುದು ನೇರವಾಗಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನವನ್ನು ಹೆಚ್ಚಳ ಮಾಡುತ್ತೆ? ಸರಿಯಾದ ಉತ್ತರ ಹೂಡಿಕೆಯಲ್ಲಿನ ಹೆಚ್ಚಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾರೆನ್ಸ್ ಕರ್ವ್ ಏನನ್ನ ತೋರಿಸುತ್ತೆ? ಲಾರೆನ್ಸ್ ಕರ್ವ್ ಸರಿಯಾದ ಉತ್ತರ ವರಮಾನ ಹಂಚಿಕೆಯನ್ನು ತೋರಿಸುವಂಥದ್ದು. ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾರೆನ್ಸ್ ಕರ್ವ್. ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಯಾರು ಲೆಕ್ಕ ಹಾಕ್ತಾರೆ? ಸರಿಯಾದ ಉತ್ತರ ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. GDP ಮತ್ತು NDPಗಳಿಗಿರುವಂತಹ ವ್ಯತ್ಯಾಸ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮತ್ತು ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇವುಗಳಿರುವ ವ್ಯತ್ಯಾಸ ಏನು ಕೇಳಿದ್ರೆ ಸರಿಯಾದ ಉತ್ತರ ನಿಶ್ಚಿತ ಬಂಡವಾಳದ ಬಳಕೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. GNPಯು GDPಗಿಂತ ಭಿನ್ನವಾಗಿದ್ದು ಮೊದಲನೇದು ಒಳಗೊಳ್ಳೋದು ಯಾವುದು? GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇದೆಯಲ್ಲ, ಏನನ್ನು ಒಳಗೊಳ್ಳುತ್ತೆ? ಸರಿಯಾದ ಉತ್ತರ ವಿದೇಶದಿಂದ ಬರುವ ನಿವ್ವಳ ಆದಾಯವನ್ನು ಒಳಗೊಂಡಿರುತ್ತಿದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಈ ಕೆಳಕಂಡ ಯಾವ ಬ್ಯಾಂಕಿನಿಂದ ಕೇಂದ್ರೀಯ ಹಣಕಾಸಿನ ಕಾರ್ಯಗಳು ಮಾಡಲ್ಪಡುತ್ತವೆ? ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು. ನೋಡಿ, ರಿಸರ್ವ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲವೂ ಕೂಡ
ಕೇಂದ್ರೀಯ ಹಣಕಾಸಿನ ಕಾರ್ಯಗಳನ್ನು ಮಾಡ್ತವೆ. ಬ್ಯಾಂಕುಗಳ ಬ್ಯಾಂಕ್ ಅಂತ ಯಾವುದನ್ನ ಕರೀತಾರೆ? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ಇದನ್ನ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು 1913ನಲ್ಲಿ ಸ್ಥಾಪಿಸಿದಂಥ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ SBM, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಪ್ಯಾನ್ ಇದರ ವಿಸ್ತೃತ ರೂಪ ಏನು? ಪ್ಯಾನ್ ನಂಬರ್ ಅಂತೀವಲ್ಲ, ಪ್ಯಾನ್ ನಂಬರ್ನ ವಿಸ್ತೃತ ರೂಪ ಏನು? ಪರ್ಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್ ಅಂದ್ರೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಾಲ್ ಸ್ಟ್ರೀಟ್ ಕೆಳಗಿನ ಯಾವ ಚಟುವಟಿಕೆಯೊಂದಿಗೆ ಸಂಪರ್ಕ ಹೊಂದಿದೆ? ಸರಿಯಾದ ಉತ್ತರ ಬ್ಯಾಂಕಿಂಗ್ ಮತ್ತು ಹಣಕಾಸು. ಭಾರತಕ್ಕೆ ATM ಅನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿದ ಬ್ಯಾಂಕ್ ಯಾವುದು? ATM ಪರಿಚಯಿಸಿದ ಬ್ಯಾಂಕ್ ಯಾವುದು ಕೇಳಿದ್ರೆ HSBC ಬ್ಯಾಂಕ್. HSBC ಬ್ಯಾಂಕ್, HDFC ಅಲ್ಲ, HSBC ಬ್ಯಾಂಕ್. ವಿಶ್ವ ಅಭಿವೃದ್ಧಿ ವರದಿಯನ್ನು ಯಾವ ಸಂಸ್ಥೆ ಪ್ರಕಟ ಮಾಡುತ್ತೆ? ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳಿಗಾಗಿ ಸಂಯೋಜಿಸಲ್ಪಟ್ಟ ಸಂಸ್ಥೆ ಯಾವುದು? ಸರಿಯಾದ ಉತ್ತರ NPCI. NPCI. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂತಾನ್ನಲ್ಲಿ ಬಿಡುಗಡೆಗೊಳಿಸಿದ ಕಾರ್ಡ್ ಯಾವುದು? ಸರಿಯಾದ ಉತ್ತರ ರುಪೇ ಕಾರ್ಡ್. ನಗರ ಸಹಕಾರಿ ಬ್ಯಾಂಕುಗಳ ಆಡಳಿತ ನಡೆಸುವುದು ಯಾವುದು? ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ರಾಜ್ಯ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡೂ ಕೂಡ ನಗರ ಸಹಕಾರಿ ಬ್ಯಾಂಕುಗಳ ಆಡಳಿತವನ್ನು ನಡೆಸ್ತವೆ. ಈ ಕೆಳಗಿನವುಗಳಲ್ಲಿ ಸಂಪೂರ್ಣವಾಗಿ ಭಾರತೀಯರು ನಿರ್ವಹಿಸಿದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ATMನಿಂದ ಕಾರ್ಡ್ ಇಲ್ಲದೆ ನಗದು ಹಣ ಪಡೆಯಲು ಯಾವ ಬ್ಯಾಂಕ್ ಕ್ಯಾಶ್ ಪದ್ಧತಿಯನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ SBI. ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು? ಸರಿಯಾದ ಉತ್ತರ ಚಿತ್ರದುರ್ಗ ಜಿಲ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡಾಗ ಪ್ರಧಾನಮಂತ್ರಿ ಆಗಿದ್ದವರು ಯಾರು? ಸರಿಯಾದ ಉತ್ತರ ಇಂದಿರಾ ಗಾಂಧಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡಾಗ ಪ್ರಧಾನಮಂತ್ರಿ ಆಗಿದ್ದವರು ಇಂದಿರಾ ಗಾಂಧಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲವಾಗಿದೆ? ಸರಿ ಉತ್ತರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳಾಗಿವೆ. ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಏನು? ಸರಿಯಾದ ಉತ್ತರ ವಸೂಲಿ ಆಗದಿರುವ ಬ್ಯಾಂಕಿನ ಸಾಲಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ನಾನ್ ಪರ್ಫಾರ್ಮಿಂಗ್ ಅಸೆಟ್? ಅಸೆಟ್ ಹೌದು, ಬಟ್ ಇಟ್ ಇಸ್ ನಾಟ್ ಪರ್ಫಾರ್ಮಿಂಗ್ ಅನ್ನುವಂಥ ಅರ್ಥ. ಸೊ ವಸೂಲಿ ಆಗದಿರುವ ಬ್ಯಾಂಕಿನ ಸಾಲಗಳು. ಕೆಳಕಂಡ ಸಂಸ್ಥೆಗಳು ಗ್ರಾಹಕರಿಗೆ ಸಾಲವನ್ನು ಕೊಡುತ್ತವೆ. ಸರಿಯಾದ ಉತ್ತರ ಯಾವುದು ಕೇಳಿದ್ರೆ IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. IDBI. ಸಿಂಡಿಕೇಟ್ ಬ್ಯಾಂಕ್ ಯಾವ ವರ್ಷದಲ್ಲಿ ರಾಷ್ಟ್ರೀಕರಣವಾಯಿತು? ಸರಿಯಾದ ಉತ್ತರ 1969. 69 ಆಕ್ಚುಲಿ ಇದು. ಕೆನರಾ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ದು ಯಾರು? ಕೆನರಾ ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಸರಿಯಾದ ಉತ್ತರ ಅಮ್ಮೆಂಬಳ ಸುಬ್ಬರಾವ್ ಪೈ. ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಕೆನರಾ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರು. ಇನ್ಫೋಸಿಸ್ ಆಗಿದ್ದಂತಹ KV ಕಾಮತ್ ಅವರು ಮೊದಲು ಅಧ್ಯಕ್ಷರಾಗಿದ್ದ ಹಣಕಾಸು ಸಂಸ್ಥೆ ಯಾವುದು? ಇನ್ಫೋಸಿಸ್ಗಿಂತ ಮೊದಲು KV ಕಾಮತ್ ಅವರು ಯಾವ ಸಂಸ್ಥೆಯ ಅಧ್ಯಕ್ಷರಾಗಿದ್ರು ಅಂತ. ಸರಿಯಾದ ಉತ್ತರ ICICI ಬ್ಯಾಂಕ್. ICICI ಬ್ಯಾಂಕ್. ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ? ಸರಿಯಾದ ಉತ್ತರ ಫೆಡರಲ್ ಬ್ಯಾಂಕ್. ಇದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಬ್ಯಾಂಕ್ಗಳು ಕಂಡುಬರ್ತವೆ? ಸರಿಯಾದ ಉತ್ತರ ಯುಪಿ ಅಥವಾ ಉತ್ತರ ಪ್ರದೇಶ್. 1969ರಲ್ಲಿ ಒಟ್ಟು ಎಷ್ಟು ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು? ಸರಿಯಾದ ಉತ್ತರ 14 ಬ್ಯಾಂಕುಗಳು, 14 ಬ್ಯಾಂಕ್ಸ್ ರಾಷ್ಟ್ರೀಕರಣಗೊಳ್ಳುತ್ತವೆ. IMF ಇದರ ಮುಖ್ಯ ಕಚೇರಿ ಇರೋದು ಎಲ್ಲಿ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಸರಿಯಾದ ಉತ್ತರ ವಾಷಿಂಗ್ಟನ್ DC. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. IMF ಭಾರತಕ್ಕೆ ಯಾವ ಉದ್ದೇಶಕ್ಕಾಗಿ ಸಾಲವನ್ನು ನೀಡಿದೆ? ಸರಿಯಾದ ಉತ್ತರ ಸಂದಾಯ ಬಾಕಿಯ ಕೊರತೆಯನ್ನು ನೀಗಿಸೋದಕ್ಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. IMF. ಭಾರತೀಯ ರಫ್ತು ಆಮದು ಬ್ಯಾಂಕ್ ಸ್ಥಾಪಿತವಾದ ವರ್ಷ ಯಾವುದು? ಎಕ್ಸಿಮ್ ಬ್ಯಾಂಕ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಇದು ಸ್ಥಾಪನೆಯಾದ ವರ್ಷ. ಸರಿಯಾದ ಉತ್ತರ 1982, 1982. ಭಾರತದ ಬಂಡವಾಳ ಮಾರುಕಟ್ಟೆಯು ಒಳಗೊಂಡಿರುವುದು ಏನನ್ನ? ಸರಿಯಾದ ಉತ್ತರ ಸಹಕಾರಿ ಬ್ಯಾಂಕುಗಳನ್ನು ಒಳಗೊಂಡಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಲ್ಪಾವಧಿಯ ಕೃಷಿ ಸಹಕಾರಿ ಬ್ಯಾಂಕುಗಳಿಗೆ ಮೇಲ್ಮಟ್ಟದಲ್ಲಿರುವ ಬ್ಯಾಂಕು ಯಾವುದು? ಸರಿಯಾದ ಉತ್ತರ ರಾಜ್ಯ ಸಹಕಾರಿ ಬ್ಯಾಂಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಜ್ಯ ಸಹಕಾರಿ ಬ್ಯಾಂಕ್. ಯಾವ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅನ್ನು ಪ್ರಾರಂಭಿಸಲಾಯಿತು? ಸೊ ಬ್ರಿಕ್ಸ್ ಬ್ಯಾಂಕ್ ಅನ್ನ, ಅಭಿವೃದ್ಧಿ ಬ್ಯಾಂಕ್ ಅನ್ನ ಯಾವ ಶೃಂಗಸಭೆಯಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಬ್ರೆಜಿಲ್ ಶೃಂಗಸಭೆಯಲ್ಲಿ. ಬ್ರೆಜಿಲ್ನಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅನ್ನ ಶುರು ಮಾಡಲಾಯಿತು. ಸೂಕ್ಷ್ಮ ಹಣಕಾಸು ಸಂಸ್ಥೆಗಳ ಅತ್ಯಂತ ಜನಪ್ರಿಯವಾದ ಮಾದರಿಗಳು ಯಾವುದು? ಸರಿಯಾದ ಉತ್ತರ ಸ್ವಸಹಾಯ ಗುಂಪುಗಳು. ಭಾರತೀಯ ಮಹಿಳಾ ಬ್ಯಾಂಕಿನ ಮೊದಲ ಸಿಇಒ ಆದವರು ಯಾರು? ಭಾರತದ ಮೊದಲ ಮಹಿಳಾ ಬ್ಯಾಂಕ್, ಇದರ ಸಿಇಒ ಆದವರು ಯಾರು? ಸರಿಯಾದ ಉತ್ತರ ಉಷಾ ಅನಂತ ಸುಬ್ರಹ್ಮಣ್ಯಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಸಹಕಾರಿ ಸಂಸ್ಥೆಗಳಲ್ಲಿನ ಕೆಳಗಿನ ಯಾವುದು ರಸಗೊಬ್ಬರಗಳ ಉತ್ಪಾದನೆಗೆ ಹೊಣೆಯಾಗಿದೆ? ಸರಿಯಾದ ಉತ್ತರ ಇಫ್ಕೋ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಪ್ರಾರಂಭವಾಯಿತು, ಅದು ಏನಾಗಿದೆ? ಕರ್ನಾಟಕದಲ್ಲಿ ರಾಜ್ಯದಲ್ಲಿಯ ಮೊದಲ ಸಹಕಾರಿ ಬ್ಯಾಂಕ್, ಭಾರತದಲ್ಲಿಯೇ ಮೊದಲ ಸಹಕಾರಿ ಬ್ಯಾಂಕ್, ಏಷ್ಯಾ ಖಂಡದಲ್ಲಿಯೇ ಮೊದಲ ಸಹಕಾರಿ ಸಂಘ, ಜಗತ್ತಿನಲ್ಲಿಯೇ ಮೊದಲು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.